ಓಂ ಶಾಂತಿ. ಡೇಟ್ ಆಗಿದೆ 11/11/1985. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ದೀಪಮಾಲಾ ಸಮೀಪತಾ ಸಂಪನ್ನತಾ और ಸಂಪೂರ್ಣತಾ का ಯಾದಗಾರ್. ದೀಪಮಾಲಾ ಅನ್ನೋದು ಸಮೀಪತೆ, ಸಂಪನ್ನತೆ ಮತ್ತು ಸಂಪೂರ್ಣತೆಯ ಯಾದಗಾರ್ ಆಗಿದೆ. ಸದಾ ಜಾಗತಿ ಜ್ಯೋತ್ ಶಿವಬಾಬಾ ಬೋಲೆ, ಯಾವಾಗಲೂ ಬೆಳಗ್ತಾ ಇರುವಂತಹ ಶಿವಬಾಬಾ ಹೇಳ್ತಾರೆ, आज विश्व की ज्योति जगाने वाले जगे हुए दीपकों के मालिक अपनी दीपमाला को देख रहे हैं. ಇಂದು ವಿಶ್ವದ ಜ್ಯೋತಿಯನ್ನು ಬೆಳಗಿರುವಂತಹ ದೀಪಗಳನ್ನು ಮಾಲೀಕ ತನ್ನ ದೀಪಮಾಲೆಯನ್ನು ನೋಡಕ್ಕೆ ಬಂದಿದ್ದಾರೆ. ವಾಸ್ತವಿಕ್ ದೀಪಮಾಲಾ ಆಪ್ ಸಬ್ಕಾ ಯಾದಗಾರ್ ಹೇ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಈ ದೀಪಮಾಲಾ ತಮ್ಮ ಯಾದಗಾರ್, ತಮ್ಮ ನೆನಪಿನ ಅರ್ಥವಾಗಿದೆ. तो दीपकों का मालिक सच्ची दीपमाला देख रहे हैं. ಹಾಗಾದರೆ ಈ ದೀಪಗಳನ್ನು ಮಾಲೀಕ ಸತ್ಯ ದೀಪಮಾಲೆಯನ್ನು ನೋಡ್ತಿದ್ದಾರೆ. ಯಹ ದೀಪಮಾಲಾ ವಿಚಿತ್ರ ಮಾಲಾ ಹೇ. ಈ ದೀಪಮಾಲೆ ಬಹಳ ವಿಚಿತ್ರ ಆಗಿದೆ. ವಿಚಿತ್ರ ಮಾಲಿಕ್ ಅವ್ರ ವಿಚಿತ್ರ ಮಾಲಾ ಹೇ. ಮಾಲೀಕನು ವಿಚಿತ್ರ ಇದ್ದಾನೆ, ಮಾಲೆನೂ ಕೂಡ ವಿಚಿತ್ರ ಇದೆ. वे लोग तो न मालिक को जानते हैं न माला को जानते हैं. ಹೊರಗಿನ ಜನ ಅಂತೂ ಮಾಲೀಕನೂ ಗೊತ್ತಿಲ್ಲ, ಮಾಲೆ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಮಾಲಿಕ್ ಕೋ ಜಾನೆ ತೋ ಮಾಲಾ ಕೋ ಭೀ ಜಾನೆ. ಮಾಲೀಕ ಗೊತ್ತಾದರೆ ಮಾಲಾನೂ ಗೊತ್ತಾಗ್ತದೆ. ದೀಪಮಾಲಾ ಆಪ್ ಸಬ್ಕಿ 3 ವಿಶೇಷತಾओं का यादगार है. ಈ ದೀಪಮಾಲಾ ತಾವು 3 ವಿಶೇಷತೆಗಳ ನೆನಪಾರ್ಥವಾಗಿದೆ. ಏಕ್ ಹೇ ಸಮೀಪತ. ಈ ದೀಪಮಾಲೆಯ ವಿಶೇಷತೆ ಮೊದಲೇದು ಏನಾಗಿದೆ? ಸಮೀಪತಾ ಮೇ ಸ್ನೇಹ ಸಮಾಯ ಹುವಾ ಹೇ. ಸಮೀಪತೆ ಅಂದರೆ ಎಲ್ಲಿ ಸಮೀಪ? ಬಾಬಾನ ಸಮೀಪ ಇರೋದಕ್ಕೆ ಹೇಳ್ತಾರೆ ಬಾಬಾ. ಸಮೀಪತೆಯಲ್ಲಿ ಸ್ನೇಹ ಸಮಾಯ ಹುವಾ ಹೈ. ಎಲ್ಲಿ ಸ್ನೇಹ ಇರ್ತದೆ ಅಲ್ಲಿ ಸಮೀಪತೆ ಅನುಭವ ಆಗ್ತದೆ. अगर माला में स्नेह का समीपता का आधार न हो तो माला नहीं बन सकती. ಆದರೆ ಮಾಲೆಯಲ್ಲಿ ಸ್ನೇಹ ಇರಲಿಲ್ಲ ಅಂದರೆ, ಸಮೀಪತೆಯ ಆಧಾರ ಇಲ್ಲ ಅಂದರೆ ಮಾಲೆನೂ ಕೂಡ ಆಗೋದಿಲ್ಲ. ಮಾಲೆ ಆಗಬೇಕು ಅಂದರೆ ಮಣಿಗಳೇನಿರಬೇಕು? ಸಮೀಪ ಇರಬೇಕಲ್ಲ. ದೂರ ಆದರೆ ಅದು ಮಾಲೆ ಚೆಂದ ಕಾಣೋದಿಲ್ಲ. ಬಾಬಾ ಹೇಳ್ತಾರೆ, मणका मणके से व दीपक से जब स्नेह से समीप आता है तभी माला कहलाई जाती है. ಮುತ್ತಾಗಲಿ ಅಥವಾ ದೀಪಗಳನ್ನು ಬಾಜು ಮಾಡಿದ್ರೇ ಏನಾಗ್ತದೆ? ಅದು ಮಾಲೆ ಅಂತ ಅನಿಸ್ಕೊಳ್ತದೆ. ಸ್ನೇಹ ಅರ್ಥಾತ್ ಸಮೀಪತ. ಸ್ನೇಹ ಅಂದ್ರೇನು? ಸಮೀಪ ಇರುವುದು. ಸ್ನೇಹ ಕಿ ನಿಶಾನಿ ಸಮೀಪತಾ ಹಿ ಹೋತಿ ಹೈ. ಎಷ್ಟು ಸ್ನೇಹ ಹೈಯೆಸ್ಟ್ ಆಗಿರ್ತದೋ ಅಷ್ಟು ಸಮೀಪತೆ ಬರ್ತದೆ. ಏಕ್ ಸಮೀಪತಾ ಹೋಗೈ. ಒಂದು ಸಮೀಪತೆ ಯಾವುದು? ಏನು? ದೀಪಮಾಲಾದ ವಿಶೇಷತೆ. ಮೊದಲೇ ವಿಶೇಷತೆ ಏನು? ಸಮೀಪತ. ಒಂದು ಮಾಲೆ ಆಗಬೇಕಾದ್ರೆ ಅದಕ್ಕೆ ವಿಶೇಷತೆ ಏನು? ಸಮೀಪತ. ದೂಸರಿ ಸಂಪನ್ನತಾ. ಇನ್ನೊಂದೇನು? ಸಂಪನ್ನ. ದೀಪಮಾಲಾ ಸಂಪನ್ನತಾ ಕಿ ನಿಶಾನಿ ಹೈ. ದೀಪಮಾಲಾ ಸಂಪನ್ನತೆಯ ನಿಶಾನೆ. सिर्फ एक लक्ष्मी धन की देवी नहीं है, लेकिन आप सभी धन से संपन्न देवियाँ हो. ಕೇವಲ ಒಬ್ಬರು ಏನು? ಸಿರ್ಫ್ ಏಕ್ ಲಕ್ಷ್ಮಿ, ಒಬ್ಬ ಲಕ್ಷ್ಮಿ ಧನಲಕ್ಷ್ಮಿ ದೇವಿಯಲ್ಲ. ಆಪ್ ಸಭಿ ತಾವೆಲ್ಲರೂ ಧನ್ ಸೆ ಸಂಪನ್ನ ದೇವಿಯಾ ಹೋ. धन देवी होने के कारण धन्य देवी भी गाए जाते हैं. ಧನ್ಯ ದೇವಿ ಆಗಿರೋದರ ಕಾರಣ ಧನ್ಯ ದೇವಿ ಅಂತ ಹಾಡು ಹೇಳ್ತಾರೆ. तो धन देवी धन्य देवी यह संपन्नता की निशानी है. ಧನ ದೇವಿ ಅಥವಾ ಧನ್ಯ ದೇವಿ ಅಂತಂದ್ರೇನು? ಸಂಪನ್ನತೆಯ ನಿಶಾನೆ. ತೀಸರಿ ಬಾತ್ ಸಂಪೂರ್ಣತಾ. ಮೂರನೇದೇನಾಗಿದೆ? ಸಂಪೂರ್ಣತಾ.
ಸಂಪೂರ್ಣತಾ ಅರ್ಥಾತ್ ಸದಾ ಜಗೆ ಹುಯೇ ದೀಪಕ್. ಸಂಪೂರ್ಣತಾ ಅಂದ್ರೇನು? ಯಾವಾಗಲೂ ದೀಪ ಏನಾಗ್ತಿರಬೇಕು? ಬೆಳಗ್ತಾ ಇರಬೇಕು. ಜಗೆ ಹುಯೇ ದೀಪ್. ಬಾಬಾ ಹೇಳ್ತಾರೆ, ಬುझे हुए दीपकों की दीपमाला नहीं कही जाती. ದೀಪಮಾಲಾ ಅಂತ ಯಾರು ಹೇಳ್ತಾರೆ? ದೀಪ ಬೆಳಕು ಭಾಳಷ್ಟು ದೀಪಗಳನ್ನು ಹಚ್ಚಿ ಸಾಲಿಗೆ ಇಟ್ಟರೆ ಅದಕ್ಕೆ ದೀಪಮಾಲಾ ಅಂತ ಹೇಳ್ತಾರೆ. ಅಲ್ಲಿ ನಡು ಒಂದು ಏನಾದರೂ ಆಫ್ ಆಗಿದ್ದರೆ ಅದಕ್ಕೆ ದೀಪಮಾಲಾ ಅಂತ ಹೇಳೋದಿಲ್ಲ. तो सदा एक रस जगे हुए दीपकों की निशानी. ಯಾವಾಗಲೂ ಏಕರಸ ಆಗಿರ್ತಕ್ಕಂಥ ದೀಪಗಳ ನಿಶಾನಿ ಏನು? ಸಂಪೂರ್ಣತಾ ಹೇ. ಯಾವ ಆತ್ಮಗಳು ಸಂಪೂರ್ಣತೆ ಇರ್ತದೋ ಅವ್ರು ಮಾತ್ರ ಯಾವಾಗಲೂ ಬೆಳಗ್ತಿರ್ತಾರೆ, ಚಂದ ಕಾಣಿಸ್ತಾರೆ. ಸಮೀಪತಾ ಒಂದು, ಸಂಪನ್ನತಾ ಇನ್ನೊಂದು, ಸಂಪೂರ್ಣತ. ಇವು ಮೂರು ಎಲ್ಲ ಬ್ರಾಹ್ಮಣರಲ್ಲಿ ಇದ್ದರೆ ಅದೇನಾಗ್ತದೆ? ದೀಪಮಾಲಾ ಅಂತ ಅನ್ನಿಸ್ಕೊಳ್ತದೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, तो दीपमाला समीपता, संपन्नता और संपूर्णता की विशेषताओं का यादगार है. ಅದಕ್ಕೆ ಬಾಬಾ ಹೇಳ್ತಾರೆ, ದೀಪಾವಳಿ ಅಥವಾ ದೀಪಮಾಲಾ ಅಂದ್ರೇನು? ಸಮೀಪತೆ, ಸಂಪನ್ನತೆ ಮತ್ತು ಸಂಪೂರ್ಣತೆಯ ವಿಶೇಷತೆಗಳ ನೆನಪಿನ ಅರ್ಥವಾಗಿದೆ. ಇಸ್ಲಿಯೇ ದೀಪಮಾಲಾ ಕೋ ಬಡಾ ದಿನ್ ಕಹಾ ಜಾತಾ ಹೇ. ಅದಕ್ಕೆ ದೀಪಮಾಲಾ ಅನ್ನೋದು ದೊಡ್ಡ ದಿನ, ದೊಡ್ಡ ಹಬ್ಬ ಅಂತ ಹೇಳ್ತಾರೆ. ಜೋ ಭಿ ಉತ್ಸವ ಮನಾತೆ ಹೇ ಉನ್ಕೋ ಬಡಾ ದಿನ್ ಕಹಾ ಜಾತಾ ಹೇ. ಯಾವುದೇ ಉತ್ಸವ ಮಾಡಿದ್ರೆ ಅದು ದೊಡ್ಡ ದಿನ, ಹಬ್ಬ ಅಂತ ಹೇಳ್ತಾರೆ. ಕ್ಯೋಂಕಿ ವಿಶ್ವಕ್ಕೆ ಬಡೋಂಕಾ ದಿನ್ ಹೇ. ಯಾಕಂದರೆ ವಿಶ್ವದ ದೊಡ್ಡ ದಿನಗಳು. ವಿಶ್ವಮೇ ಸಬ್ಸೆ ಬಡೆ ಕೌನ್ ಹೇ. ವಿಶ್ವದಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು? ಆಪ್ ಸಭಿ ಅಪನೆ ಕೋ ಸಮಜ್ತೆ ಹೋ. ತಾವೇ ದೊಡ್ಡವರು ಅಂತ ತಿಳ್ಕೊತೀರಾ? तो यह तीनों ही विशेषताएं स्वयं में अनुभव करते हो. ಈ ಮೂರುಗಳ ವಿಶೇಷತೆಯನ್ನು ಅನುಭವ ಮಾಡ್ತೀರೇನು? ಯಾವ ಮೂರುಗಳು? ವಿಶ್ವದ ಬಡೇ ದಿನ್, ವಿಶ್ವದಲ್ಲಿ ಸಬ್ಸೆ ಬಡೆ ಕೌನ್ ಹೇ. ನಿಮ್ಮನ್ನು ನೀವು ಆ ರೀತಿ ತಿಳ್ಕೊತೀರೇನು, ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಆಪ್ ಸಭಿ ಕಾ ಯಾದ್ಗಾರ್ ಮನಾ ರಹಾ ಹೇ. ಈ ನಮ್ಮದೇ ಯಾದ್ಗಾರದ ದೀಪಮಾಲಾ ಅಂತ ಹೇಳ್ತಾರೆ ಬಾಬಾ. ಯಾದ್ ಸ್ವರೂಪ್ ಬನನೆ ವಾಲೋಂ ಕಾ ಯಾದ್ಗಾರ್ ಬನ್ತಾ ಹೇ. ಯಾರು ನೆನಪಿನ ಸ್ವರೂಪದಲ್ಲಿರ್ತಿರೋ ಅವ್ರದ್ದೇ ನೆನಪಾರ್ಥವಾಗಿ ಆಚರಣೆ ಮಾಡ್ತಾರೆ. ಐಸೆ ಯಾದ್ ಸ್ವರೂಪ್ ಬನೆ ಹೋ. ಈ ಥರ ನೆನಪಿನ ಸ್ವರೂಪ ಆಗಿದ್ದೀರಿ. ವಾ ಅಭಿ ಭಿ ಕಹೆಂಗೆ ಬನ್ ರಹೆ ಹೇ ಕ್ಯಾ ಕಹೆಂಗೆ. ಅಥವಾ ಏನೋ ಆಗ್ತಾ ಇದ್ದೀವಿ ಅಂತ ಏನಾರು ಹೇಳ್ತೀರೇನು? ಜಗ್ ಗಯೇ ತೋ ಅಂಧಕಾರ ಸಮಾಪ್ತ ಹೋ ಗಯಾನ. ದೀಪ ಬೆಳಗಿದ್ರೆಲ್ಲ ಅಂಧಕಾರ ಹೋಗೋದು, ಕತ್ಲು ಹೋಗೋದು. ಜಗ್ಗಯೇ ಅರ್ಥಾತ್ ಅಂಧಕಾರ ಸಮಾಪ್ತ. ಜಗ್ಗಯೇವ ಠಿಮಾನೆ ವಾಲೆ ಹೋ. ಸಂಪೂರ್ಣವಾಗಿ ಬೆಳೆದಿರೋ ಅಥವಾ ಇಷ್ಟಿಷ್ಟೇ ಆರೋದು ಹತ್ತೋದು ಮಾಡ್ತಿದ್ದೀರೋ. ಟಿಮಾತೆ ಹುಯೇ ದೀಪಕ್ ಕೊಯ್ ಪಸಂದ್ ನಹಿ ಆತಾ. ದೀಪ ಬೆಳಗೋದು ಆರೋದು ಇಷ್ಟ ಆಗೋದಿಲ್ಲ ಅಂತಾರೆ ಬಾಬಾ ಯಾರಿಗೂ. ಅಭಿ ಬುझ ಅಭಿ ಜಗ. ಈಗ ಆರ್ತು ಹತ್ತು ಹಿಂಗಿದ್ದೀರಿ ನೀವು. लाइट भी अगर एक रस नहीं जलती तो पसंद नहीं करेंगे. ಲೈಟು ಕೂಡ ಹೋಗೋದು ಬರೋದು ಮಾಡ್ತಿದ್ರೆ ಅದು ಇಷ್ಟ ಆಗೋದಿಲ್ಲ. ಉಸ್ಕೋ ಬಂದ್ ಕರ್ ದೇಂಗೆ, ಬಟನ್ ಆಫ್ ಮಾಡಿ ಅಂತ ಹೇಳಿಬಿಡ್ತಾರೆ. ಜಗ್ಮಗಾತೆ ಹುಯೇ ದೀಪಕ್ ಅವ್ರ ಟಿಮಾತೆ ಹುಯೇ ದೀಪಕ್ ಕ್ಯಾ ಪಸಂದ್ ಕರೆಂಗೆ. ಪಾಪ ಹೇಳ್ತಾರೆ, ಯಾವಾಗಲೂ ಬೆಳಗುವಂಥ ದೀಪಕ ಬೇಕು ಅಥವಾ ಟಿಮ್ ಇರ್ತಕ್ಕಂಥ ದೀಪಕ ಯಾವ್ದು ಪಸಂದ್ ಮಾಡ್ತೀರಾ? ಬಡೇ ದಿನಕ್ಕೆ छुट्टी क्यों मनाते हैं. ದೊಡ್ಡ ದಿನಗಳಲ್ಲಿ छुट्टी ಮಾಡ್ತಾರೆ. जो भी बड़े दिन आते हैं उसमें छुट्टी मनाते हैं और छुट्टी की खुशी होती है. हर मास के कैलेंडर में पहले सब क्या देखते हैं. ಪ್ರತಿ ತಿಂಗಳು ಕ್ಯಾಲೆಂಡರ್ನಲ್ಲಿ ಏನು ನೋಡ್ತೀರಾ? ಬಡೇ ದಿನ ಕಿತ್ನೆ ಹೇ. ಎಷ್ಟು ದೊಡ್ಡ ದಿನಗಳಂದರೆ ಹಬ್ಬದ ದಿನಗಳು. छुट्टियाँ कितनी हैं, ಎಷ್ಟು ಸೂಟಿ ಇದ್ದಾವೆ. तो बड़ा दिन अर्थात छुट्टी का दिन. ಮೆಹನತ್ ಸೇ छुट्टी का दिन. ಬಾಬಾ ಹೇಳ್ತಾರೆ, ಬಡಾ ದಿನ ದೊಡ್ಡ ದಿನ ಅಂತಂದರೆ ರಜೆ ಇರುವಂಥದ್ದು. ಪರಿಶ್ರಮದಿಂದ छुट्टी ದಿನ ಅಂತ ಹೇಳ್ತಾರೆ ಬಾಬಾ. मेहनत से छुट्टी का दिन और मोहब्बत के मज़े में रहने का दिन. ಪರಿಶ್ರಮದಿಂದ छुट्टी ತಗೊಳ್ಳೋದು
ಪ್ರೀತಿನಲ್ಲಿ ಮಜೆಯಾಗಿರೋದು. जब कमजोरियों को व माया को छुट्टी दे देते हो तो मेहनत ख़त्म और मज़े के दिन शुरू हो जाते हैं. ಅದಕ್ಕೆ ಬಾಬಾ ಹೇಳ್ತಾರೆ, ನಮ್ಮಲ್ಲಿರ್ತಕ್ಕಂಥ ಕಮ್ಜೋರಿಗಳೇನಿದ್ದಾವೆ ಅವುಗಳಿಗೆ ಏನು ಮಾಡಬೇಕು ನೀವು, ಅಥವಾ ಮಾಯೆಗೆ छुट्टी ಕೊಟ್ಬಿಡಬೇಕು. ಆವಾಗ ನಿಮ್ಮದು ಪರಿಶ್ರಮ ಖತಮ್ ಆಗ್ತದೆ, ಆವಾಗಲೂ ಮಜೆ ದಿನ ಶುರು ಆಗ್ತದೆ. ಬಡಾ ದಿನ ಅರ್ಥಾತ್ छुट्टी का दिन, ದೊಡ್ಡ ದಿನ ಅಂದರೆ छुट्टी ದಿನ. इसलिए यादगार रूप में भी छुट्टी मनाई जाती है. ಅದಕ್ಕೆ ಏನು ಮಾಡ್ತಾರೆ, ರಜೆಯನ್ನು ಆಚರಣೆ ಮಾಡ್ತಾರೆ. ರಜಾ ಅಂದರೆ ಖುಷಿ. छुट्टी के दिन क्या करते हैं, मौज मनाते हैं. ರಜೆ ಇದ್ದರೆ ಏನು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. छुट्टी का दिन आराम का दिन होता है. ರಜೆ ಅಂದ್ರೇನು, ಆರಾಮಾಗಿರೋದು. आपका आराम क्या है, ನೀವು ಆರಾಮಾಗಿರೋದಂದರೆ ಏನು. ಆಪ್ ಆರಾಮ್ ಕರ್ತೆ ಹೋ, ತಾವು ಆರಾಮ್ ಮಾಡ್ತೀರಾ. ಯಾ ಆರಾಮ್ ಕರ್ತೆ ಹೋ, ಆರಾಮ್ ಮಾಡ್ತಿರೋ ಅಥವಾ ರಾಮ ಬಾ ಅಂತ ಹೇಳ್ತಿರೋ. ಆರಾಮ್ ನಹಿ, ಆರಾಮ್ ಕರ್ತೆ ಹೋ ನಾ, ಇಸಿ ಕೋ ಹಿ ವಾಸ್ತವಿಕ ಆರಾಮ್ ಕೇತೆ ಹೇ. ಆರಾಮ್ ಅಂದ್ರೇನು, ಆರಾಮ್. ಬಾಬಾ ಬಾ ಅಂತ ಕರೆಯೋದು. ದೀಪಮಾಲಾ ಮೇ ಅವ್ರು ಕ್ಯಾ ಕರ್ತೆ ಹೋ, ದೀಪಾವಳಿನಲ್ಲಿ ಏನು ಮಾಡ್ತೀರಾ, ಮುಬಾರಕ್ ಬಧಾಯಿಯಾ ದೇತೆ ಹೋ, ಶುಭಾಶಯ ಹೇಳ್ತೀರಾ. ಕೊಯ್ ಭಿ ಉತ್ಸವ ಆತಾ ಹೈ, ಜಬ್ ಏಕ್ ದೋ ಸೆ ಮಿಲ್ತೆ ಹೈ ತೋ ಬಧಾಯಿ ದೇತೆ ಹೋ. ಯಾವುದೇ ಉತ್ಸವ ಮಾಡಲಿ ಒಬ್ರಿಗೊಬ್ರು ಏನು ಮಾಡ್ತೀರಾ, ಶುಭಾಶಯಗಳನ್ನು ಹೇಳ್ಕೊತೀರಾ. ಯಹ ರಿವಾಜ್ ಭಿ ಕ್ಯೋ ಚಲಾ ಹೈ, ಈ ಪದ್ಧತಿ ಯಾಕೆ ಬಂತು. ಬಾಬಾ ಹೇಳ್ತಾರೆ, ಜಬ್ ಭಿ ಕೋಯಿ ಕೋ ಮುಬಾರಕ್ ದೇತೆ ಹೋ ತೋ ಕೈಸೆ ದೇತೆ ಹೋ. ಯಾರಿಗಾದರೂ ನೀವು ಶುಭಾಶಯ ಹೇಳಬೇಕಾದ್ರೆ ಹೇಗೆ ಕೊಡ್ತೀರಾ. ಗಲೆ ಮಿಲ್ತೆ, ಹಾತ್ ಭಿ ಮಿಲ್ತೆ, ಮಿಠಾಯಿ ಖಿಲಾತೆ, ಖುಷಿ ಮನಾತೆ. ಶುಭಾಶಯಗಳನ್ನು ಹೆಂಗೆ ಹೇಳ್ತೀರಾ, ಅಪ್ಕೊಳ್ತೀರಾ, ಶೇಕ್ ಹ್ಯಾಂಡ್ ಮಾಡ್ತೀರಾ, ಸ್ವೀಟ್ ಕೊಡ್ತೀರಾ, ಖುಷಿಯನ್ನು ಆಚರಣೆ ಮಾಡ್ತೀರಾ. ಅಪನಿ ಯಾದ್ ಅವ್ರ ಪ್ಯಾರ್ ದೇನಾ ಅವ್ರ ಲೇನಾ ಇಸ್ಮೇ ಭಿ ಮುಬಾರಕ್ ಮಾನ್ತೆ ಹೇ. ತಮ್ಮ ನೆನಪು, ಪ್ರೀತಿ ಕೊಡೋದು ತಗೊಳ್ಳೋದು ಅಂತಂದ್ರೇನು, ಅದು ಕೂಡ ಶುಭಾಶಯ ಅಂತ ಹೇಳ್ತೀರಾ. तो संगम पर अर्थात बड़े दिनों पर आप सभी सदा काल के लिए माया के विदाई की बधाई मनाते हो. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಂಗಮದಲ್ಲಿ ಅರ್ಥಾತ್ ಈ ಒಂದು ದೊಡ್ಡ ದಿನಗಳು ಇಲ್ಲೇನು ಮಾಡ್ತೀರಾ, ತಾವೆಲ್ಲ ಯಾವಾಗಲೂ ಮಾಯೆಗೆ ವಿದಾಯಿ ಹೇಳಿ ಶುಭಾಶಯಗಳನ್ನು ಹೇಳ್ತೀರಾ. ವಿಜಯಿ ಬಂತೆ ಹೋ, इसलिए ವಿಜಯಿ ಬಚ್ಚೋं को बाप दादा ಸದಾ ಮುಬಾರಕ್ ದೇತೆ. ಆದ್ದರಿಂದ ವಿಜಯಿ ಮಕ್ಕಳಿಗೆ ಬಾಪ್ ದಾದಾ ಯಾವಾಗಲೂ ಶುಭಾಶಯ ಹೇಳ್ತಾರೆ. ಯಾದ್ ಪ್ಯಾರ್ ದೇತೆ ಅರ್ಥಾತ್ ಮುಬಾರಕ್ ದೇತೆ, ನೆನಪನ್ನು ಹೇಳ್ತೀರಾ ಮತ್ತು ಶುಭಾಶಯನ ಹೇಳ್ತೀರಾ. ಬಾಪ್ ದಾದಾ ರೋಜ್ ಮುಬಾರಕ್ ದೇತೆ ಹುए ಬಾಪ್ ದಾದಾ ಹರ್ ರೋಜ್ ಬಚ್ಚೋं को कौन सा शब्द कहते हैं. ಬಾಪ್ ದಾದಾ ದಿನಾಲೂ ನಮಗೆ ಶುಭಾಶಯ ಹೇಳ್ತಾ ಬಾಪ್ ದಾದಾ ಪ್ರತಿದಿನ ಮಕ್ಕಳಿಗೆ ಯಾವ ಶಬ್ದವನ್ನು ಹೇಳ್ತಾರೆ. ಮಿಠೆ ಮಿಠೆ ಹೇಳ್ತಾರಲ್ಲ ಬಾಬಾ, ಮಿಠೆ ಮಿಠೆ ಬಚ್ಚೆ. ಮುರಳಿ ಸ್ಟಾರ್ಟ್ ಆಗೋದೇ ಮಿಠೆ ಮಿಠೆ ಬಚ್ಚೆ, ಕಹ ಸುಖ ಮೀಠಾ ಕರ್ ದೇತೆ ಹೇ, ಮುಖ್ ಮೀಠಾ ಕರ್ ದೇತೆ. ಮಿಠೆ ಮಿಠೆ ಅಂತ ಹೇಳಿ ಬಾಯಿಯನ್ನು ಮೀಠಾ ಮಾಡ್ತಾರೆ. ಬಾಪ್ ದಾದಾ ರೋಜ್ ಮಿಠೆ ಮಿಠೆ ಶಬ್ದ ಹಿ ಕೇತೆ ಹೇ, ಮೀಠಾ ಕಾ ಯಾದ್ಗಾರ್ ಹೇ. ಬಾಬಾ ದಿನಾಲು ಮೀಠಾ ಮೀಠಾ ಅಂತ ಹೇಳೋದ್ರಿಂದ ಈ ಮೀಠಾ ನೆನಪಿನ ಅರ್ಥವಾಗಿದೆ. ಮುಖ ಮೀಠಾ ಕರ್ತೆ ರಹತೆ ಹೋ, ಬಾಬಾ ಮೀಠಾ ಮೀಠಾ ಅಂತ ಹೇಳೋದ್ರಿಂದ ಹೊರಗಡೆ ಯಾದ್ಗಾರದಲ್ಲಿ ಏನು ಮಾಡ್ತಾ ಹೋದರು, ಸ್ವೀಟನ್ನು ಬಾಯಿನಲ್ಲಿ ಹಾಕ್ತಾ ಹೋದರು. ಐಸಿ ದೀಪಮಾಲಾ ಮನಾನೆ ವಾಲೆ ಹೋ ವ ಆಪ್ಕಿ ದೀಪಮಾಲಾ ಮನಾಯಿ ಜಾ ರಹಿ ಹೇ. ಹೊರಗಿನ ದೀಪಮಾಲ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ದೀಪಮಾಲವನ್ನು ಆಚರಣೆ ಮಾಡ್ತೀರಾ. ಅವ್ರ ದೀಪಮಾಲ ಅಂದ್ರೇನು, ನಮ್ಮ ದೀಪಮಾಲ ಅಂದ್ರೇನು. ಅವರು ಏನು ಮಾಡ್ತಾರೆ, ಸ್ಥೂಲ ದೀಪಗಳನ್ನು ಮನೆ ಮುಂದೆ ಸಾಲ್ಕ ಇಟ್ಟು ದೀಪಮಾಲ ಮಾಡ್ತಾರೆ. ನಮ್ಮ ದೀಪಮಾಲ ಅಂದರೆ ನಾವು ಬ್ರಾಹ್ಮಣ ಆತ್ಮಗಳು ಎಲ್ಲರೂ ಏನು ಮಾಡ್ತಿರಬೇಕು, ಯಾವಾಗಲೂ ಆತ್ಮಸ್ವರೂಪದಲ್ಲಿ ಆತ್ಮವನ್ನು ಜಗಾನಾ ಹೇ ಅಂತ ಬೆಳಗಬೇಕು ಅಂತಾರೆ ಬಾಬಾ. ದೀಪಮಾಲಾ ಕೆ ಲಿಯೇ ಆಯೆ ಹೋ, ಬಾಪ್ ದಾದಾ ಭೀ ದೀಪಕೋं की बाला को देख हर्षित होते हैं. ಇಲ್ಲಿ ದೀಪಮಾಲ ಆಚರಣೆ ಮಾಡೋಕ್ಕೆ ಬಂದಿದ್ದೀರಾ. ಬಾಪ್ ದಾದಾನು ಕೂಡ ದೀಪಗಳನ್ನು ನೋಡಿ, ದೀಪಮಾಲೆಯನ್ನು ನೋಡಿ ಖುಷಿ ಪಡ್ತಾರೆ. ಮಿಲ್ನಾ ಹಿ ಮನಾನಾ ಹೇ, ಸೇರೋದಂದ್ರೇನು, ಆಚರಣೆ ಮಾಡೋದು. ಸಭಿ ಮೌಜೋಂ ಕೆ ಘರ್ ಮೇ ಪಹುಂಚ್ ಗಯೆ ಹೋನಾ,
ಮಧುಬನ್ ಅರ್ಥಾತ್ ಮೋಜೋಂಕ ಘರ್. ಮಧುಬನ ಅಂತಂದ್ರೇನು? ಖುಷಿ ಪಡ್ತಕ್ಕಂಥ ಮನೆ. ಮನ್ ಮೇ ಮೌಜ್ ಹೈ ತೋ ಹರ್ ಕಾರ್ಯ ಮೇ ಮೌಜ್ ಹೈ. ಮನಸ್ಸಿನಲ್ಲಿ ಮೌಜಿತ್ತು ಅಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಮೌಜ್ ಇರ್ತದೆ. ಕಿಸಿ ಭಿ ಪ್ರಕಾರಕ್ಕೆ ಮೂಂಜ್ ನಹಿ, ಯಾವುದೇ ಪ್ರಕಾರದ ಸಂಶಯ ಇರಕೂಡ್ದು. ಕ್ಯೂ, ಕ್ಯಾ, ಯಹ ಹೇ ಮೂಂಜ್, ಏನು, ಯಾಕೆ, ಎಂತು, ಇದು ಸಂಶಯ. ಓಹೋ, ಆಹಾ, ಯಹ ಹೇ ಮೌಜ್. ಕ್ಯೂ, ಕ್ಯಾ ತೋ ಅಬ್ ನಹಿ ಹೇ ನಾ, ಈಗಿಲ್ಲಲ್ಲ ಅಂತಾರೆ ಬಾಬಾ. दशहरा तो मना के आए हो ना, अभी दिवाली मनाने आए हो. दशहरे के बिना दिवाली नहीं होती. दशहरा समाप्त करके दिवाली मनाने आए हो, विजयी हो गए हो ना. अच्छा, ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ದಶಹರ ಮಾಡೋದು, ಆಮೇಲೆ ದಿವಾಳಿಯನ್ನು ಆಚರಣೆ ಮಾಡೋದು ಅಂತಾರೆ ಬಾಬಾ. ದಶಹರ ಅವುಗಳನ್ನು ಸಮಾಪ್ತಿ ಮಾಡೋದು, ಆವಾಗ ದೀಪಾವಳಿನ ಆಚರಣೆ ಮಾಡೋದು. ಅಚ್ಚಾ, बच्चों की बुद्धि में होती जा रही है और होती रहेगी. ಮಕ್ಕಳ ಬುದ್ಧಿನಲ್ಲಿ ಇದು ನಡೀತಾ ಇದೆ, ನಡೀತಾನೇ ಇರ್ತದೆ. ಬಾಬಾ ಹೇಳ್ತಾರೆ, बच्चों की वृद्धि होती जा रही है, बच्चों की वृद्धि होती जा रही है और होती ही रहेगी. ಮಕ್ಕಳ ಒಂದು ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ವೃದ್ಧಿ ಪ್ರಮಾಣ ವಿಧಿ भी बनानी पड़ती है. ಅದರ ಬೆಳವಣಿಗೆ ಪ್ರಮಾಣ ವಿಧಿನೂ ಮಾಡಬೇಕಾಗ್ತದೆ. ಅವ್ಯಕ್ತ ಹೋತೆ ಅಭಿ, ಅವ್ಯಕ್ತ ಆಗ್ತಾರೆ ಈಗ. 17 ವರ್ಷ का 17वां पाठ पूरा हुआ. 17 ವರ್ಷದ ಪಾಠ ಮುಗೀತು. बाकी क्या रहा है, फिर भी बाप दादा बच्चों के स्नेह के कारण अव्यक्त होते भी व्यक्त में टेम्पररी रथ में है. 17 साल सवारी की, 17 साल कम तो नहीं. ಬಾಪ್ ದಾದಾ ಅವ್ಯಕ್ತ ಆಗಿ 17 ವರ್ಷಗಳದು, ಕಡಿಮೆ ಏನಲ್ಲ. ಸಮಯ और शरीर की सीमा भी होती है. ಸಮಯ ಮತ್ತು ದೇಹದ ಸೀಮಾ ಇರ್ತದೆ. ನಾಮ್ ತೋ ಅವ್ಯಕ್ತ कहते और मिलने चाहते व्यक्त में. ಹೇಳೋದು ಅವ್ಯಕ್ತ ಅಂತ ಹೇಳ್ತೀರಿ, ಮತ್ತೆ ವ್ಯಕ್ತದಲ್ಲಿ ಮಿಲನ್ ಮಾಡಬೇಕು ಅಂತೀರಿ. ಯಹ ಕ್ಯೂ, ಯಾಕೆ? ಸಹಜ ಲಗ್ತಾ ಹೈ ಇಸ್ಲಿಯೇ. ವ್ಯಕ್ತದಲ್ಲಿ ಮಿಲನ್ ಮಾಡೋದಂದ್ರೆ ಏನಾಗ್ತದೆ? ಸಹಜ ಆಗ್ತದೆ. ಅವ್ಯಕ್ತ ಅಂದರೆ ಏನಾಗ್ತದೆ ಬಾಬಾ? ಕಷ್ಟ ಆಗ್ತದೆ. फिर भी बाप दादा नए नए बच्चों का उल्लाहना निभाने के लिए आते रहते हैं. ಮತ್ತೆ ಬಾಬಾ ಹೊಸ ಹೊಸ ಮಕ್ಕಳು ಏನು ಮಾಡ್ತಾರೆ, ನಮ್ಗೆ ನೀನು ವ್ಯಕ್ತದಲ್ಲಿ ಪಾಲನ ಸಿಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳೋದ್ರಿಂದ ಮತ್ತೆ ಬಾಬಾ ಬರ್ತಾರೆ. ಅಭಿ 18 ತಾರೀಕು ಫಿರ್ 18 ಸಾಲ್ ಶುರು ಹೋಗ. ಈಗ 18ನೇ ತಾರೀಕಿಗೆ ಮತ್ತೆ 18 ವರ್ಷ ಶುರು ಆಗ್ತದೆ. 18 ಅಧ್ಯಾಯ ಕ್ಯಾ ಹೇ, ಸಭಿ ತಯಾರ್ ಹೋನಾ. 18 ಅಧ್ಯಾಯ ಏನು, ತಯಾರಾಗಿದ್ದೀರಲ್ಲ. ಸೇವಾ ಸಮಾಪ್ತ ಕರ್ಲಿ, ಸೇವೆ ಸಮಾಪ್ತಿ ಆಯಿತು. ಅಭಿ ಬಾಪ್ ಸಮಾನ ಅವ್ಯಕ್ತ ರೂಪ ಬನ್ ಜಾओ. ಈಗ ತಂದೆ ಸಮಾನ ಅವ್ಯಕ್ತ ರೂಪ ಆಗಬೇಕು. ಅವ್ಯಕ್ತ ರೂಪ ಕಿ ಸೇವಾ ಕಿ, ಅಭಿ ತೋ ಅವ್ಯಕ್ತ ರೂಪ ಕೋ भी ವ್ಯಕ್ತ ಮೇ ಆನಾ ಪಡ್ತಾ ಹೈ. ಅವ್ಯಕ್ತ ರೂಪದಿಂದ ವ್ಯಕ್ತ ರೂಪದಲ್ಲಿ ಬರಬೇಕಾಗ್ತದೆ. ಅವ್ಯಕ್ತ ರೂಪಧಾರಿ ಬನ್ ಅಷ್ಟಮೋಹ ಸ್ಮೃತಿ ಲಬ್ಧ ಅರ್ಥಾತ್ ಸ್ಮೃತಿ ಸ್ವರೂಪ. ಅವ್ಯಕ್ತ ರೂಪಧಾರಿ ಆಗೋದಂದ್ರೇನು? ನಷ್ಟಮೋಹ ಸ್ಮೃತಿ ಲಬ್ಧ ಅಥವಾ ಸ್ಮೃತಿ ಸ್ವರೂಪ. ಅಭಿಯ ಸೇವಾ ರಹಿ ಹುಯಿ ಹೇ, ಈ ಸೇವೆ ಉಳಿದಿದೆ. ಯಾವ ಸೇವೆ? ಅವ್ಯಕ್ತ ಆಗೋದು, ನಷ್ಟಮೋಹ ಸ್ಮೃತಿ ಲಬ್ಧ ಸ್ಮೃತಿ ಸ್ವರೂಪ. पदयात्रा की सेवा तो कर ली, अब रूहानी यात्रा का अनुभव कराना है. ಪಾದಯಾತ್ರಾ ಸೇವೆ ಅಂತ ಮಾಡಿದ್ದೀರಿ, ಈಗ ಆತ್ಮಿಕ ಯಾತ್ರೆ ಅನುಭವ ಮಾಡಬೇಕು. ಅಭಿ ಇಸಿ ಯಾತ್ರಾ ಕಿ ಅವಶ್ಯಕತಾ ಹೈ. ಈಗ ಯಾವುದರ ಅವಶ್ಯಕತಾ? ರೂಹಾನಿ ಯಾತ್ರದ ಅವಶ್ಯಕತೆ. ಇಸ್ಲಿಯೇ ಅಭಿ ಬಾಪ್ ದಾದಾ ಭಿ ಅವ್ಯಕ್ತ ವಿಧಿ ಪ್ರಮಾಣ ಬಚ್ಚೋं से ಮಿಲನ್ ಮನಾएंगे. ಆದ್ದರಿಂದ ಬಾಪ್ ದಾದಾ ಅವ್ಯಕ್ತ ವಿಧಿ ಪ್ರಮಾಣ ಮಕ್ಕಳಿಂದ ಮಿಲನ್ ಮಾಡ್ತಾರೆ. ವೃದ್ಧಿ ಪ್ರಮಾಣ ವಿಧಿ ಕೋ ಪರಿವರ್ತನ ಕರ್ನಾ ಹಿ ಹೋತಾ ಹೈ. ವೃದ್ಧಿಯ ಪ್ರಮಾಣ ವಿಧಿಯನ್ನು ಪರಿವರ್ತನೆ ಮಾಡಲೇಬೇಕಾಗ್ತದೆ. ಬಚ್ಚೋं का अधिकार है, ಮಕ್ಕಳ ಅಧಿಕಾರ ಇದೆ. ಏನು? मुरली द्वारा मिलना और अव्यक्त दृष्टि द्वारा यह दोनों मिलन वरदान की अनुभूति करा सकते हैं. ಬಾಬಾ ಹೇಳ್ತಾರೆ, ಬಾಬಾ ಬಂದೇ ಮಾಡ್ತಾರೆ. ಮುರಳಿ ಹೇಳ್ತಾರೆ, ದೃಷ್ಟಿ ಕೊಡ್ತಾರೆ. ಅದರ ಮುಖಾಂತರ ಬಾಬಾ ಎಲ್ಲ ಆತ್ಮಗಳಿಗೆ ಏನು ಮಾಡ್ತಾರೆ? ಅನುಭವ ಮಾಡಿಸ್ತಾರೆ. इसलिए अव्यक्त स्थिति में स्थित हो, अब दृष्टि द्वारा वरदानों का अनुभव करो. ಆದ್ದರಿಂದ ದೃಷ್ಟಿಯ ಮುಖಾಂತರ ವರದಾನಗಳ ಅನುಭವವನ್ನು ಮಾಡಿಸ್ತಾರೆ. नहीं तो
सुनने की जिज्ञासा से दृष्टि का महत्व कम अनुभव कर सकते हो. ಇಲ್ಲ ಅಂದರೆ ಸುನನೆ ಕಿ ಜಿಜ್ಞಾಸ, ಕೇಳುವಂತಹ ಒಂದು ತವಕ, ಅದು ದೃಷ್ಟಿಯಿಂದ ಮಹತ್ವ ಕಮ್ ಅನುಭವ ಆಗ್ತದೆ. ದೋ ಗಾಯನ್ ಹೇ, ನಜರ್ ಸೆ ನಿಹಾಲ್ और ಮುರಳಿ ಕಾ ಜಾದು. ಎರಡು ಗಾಯನ ಇದೆ, ಒಂದು ದೃಷ್ಟಿಯಿಂದ ನಿಹಾಲ್ ಆಗುವಂಥದ್ದು, ಒಂದು ಮುರಳಿಯ ಜಾದು ಆಗಿದೆ. इसलिए ದೃಷ್ಟಿ ದ್ವಾರ ವರದಾನ್ ಪಾನೆ ಕೆ ಅಧಿಕಾರಿ ಬನೋ. ಅದಕ್ಕೆ ಬಾಬಾ ಏನು ದೃಷ್ಟಿ ಕೊಡ್ತೀರಲ್ಲ ಅವಾಗ ಏನು ಮಾಡಬೇಕು, ಬಾಬಾ ನಮಗೆ ವರದಾನ್ ಕೊಡ್ತಿದ್ದಾರೆ, ಅಧಿಕಾರಿಯನ್ನಾಗಿ ಮಾಡ್ಕೋತೀರ ಅನುಭವ ಮಾಡಬೇಕು. ಜಿತನಾ ಸ್ವಯಂ ಅವ್ಯಕ್ತ ಸ್ಥಿತಿ में स्थित होंगे उतना ಅವ್ಯಕ್ತ ದೃಷ್ಟಿ की ಭಾಷಾ को ಕ್ಯಾಚ್ कर सकेंगे. ಎಷ್ಟೆಷ್ಟು ನೀವು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗ್ತೀರೋ ಅಷ್ಟು ಅವ್ಯಕ್ತ ದೃಷ್ಟಿಯ ಭಾಷೆ ನಿಮಗೆ ಕ್ಯಾಚ್ ಮಾಡೋಕ್ಕಾಗತ್ತೆ. ಯಹ ದೃಷ್ಟಿ ಕಾ ವರದಾನ್ ಸದಾ ಕಾಲ ಕಾ ಪರಿವರ್ತನ್ ಕಾ ವರದಾನ್ ಹೇ. ಯಹ ದೃಷ್ಟಿಯ ವರದಾನ್ ಯಾವಾಗಲೂ ಪರಿವರ್ತನೆಯ ವರದಾನ ಆಗಿದೆ. ವಾಣಿ ಕಾ ವರದಾನ್ ಕಭಿ ಯಾದ್ ರಹತಾ ಕಭಿ ಭೂಲ್ ಜಾತಾ ಹೈ. ವಾಣಿಯ ವರದಾನ ಒಂದೊಂದು ಸರ್ತಿ ನೆನಪಿರ್ತದೆ, ಮರ್ತು ಬಿಡ್ತದೆ. ಲೇಕಿನ್ ಅವ್ಯಕ್ತ ರೂಪನ್ ಅವ್ಯಕ್ತ ದೃಷ್ಟಿ ಸೇ, ಆದರೆ ಅವ್ಯಕ್ತ ರೂಪ ಆಗಿ ಅವ್ಯಕ್ತ ದೃಷ್ಟಿಯಿಂದ ಪ್ರಾಪ್ತಿಯಾದಂಥ ವರದಾನ್ ಸದಾ ಸ್ಮೃತಿ ಸ್ವರೂಪ್ ಸಮರ್ಥ ಸ್ವರೂಪ್ ಬನಾತಾ ಹೇ. ಬಾಬಾ ಹೇಳ್ತಾರೆ, ದೃಷ್ಟಿಯಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ವರದಾನ ಯಾವಾಗಲೂ ಸ್ಮೃತಿ ಸ್ವರೂಪ ಇರ್ತದೆ, ಸಮರ್ಥ ಸ್ವರೂಪ ಆಗ್ತಾರೆ. ಅಭಿ ದೃಷ್ಟಿ ಸೇ ದೃಷ್ಟಿ की भाषा को जानो. स्थापना में क्या हुआ, दृष्टि की भी भाषा, दृष्टि की भाषा से दृष्टि के जादू से स्थापना का कार्य आरंभ हुआ. ಬಾಬಾ ಹೇಳ್ತಾರೆ, ಸ್ಥಾಪನೆಯಲ್ಲಿ ಕ್ಯಾ ಹುವಾ, ಏನಾಯಿತು. ಬಾಬಾ ಹೇಳ್ತಾರೆ, ದೃಷ್ಟಿ ಅವ್ಯಕ್ತ ದೃಷ್ಟಿ ಸೇ ಪ್ರಾಪ್ತ ಹುವಾ ವರದಾನ್ ಭಾಳ ದಿವಸ ತನಕ ಇರ್ತದೆ. ಬಾಬಾ ಹೇಳ್ತಾರೆ, ಸ್ಥಾಪನೆಯಾಗುವಾಗ ಏನಾಯಿತು, ದೃಷ್ಟಿಯ ಭಾಷೆಯಿಂದ ದೃಷ್ಟಿಯ ಜಾದೂನಿಂದ ಸ್ಥಾಪನಾ ಕಾರ್ಯ ಆರಂಭ ಆಯಿತು. ಸಮझा, अच्छा फिर सुनाएंगे 18 अध्याय की सेवा क्या है. 18 ಅಧ್ಯಾಯದ ಸೇವೆ ಏನಾಗಿದೆ. बच्चे घर का श्रृंगार है, मधुबन का श्रृंगार मधुबन में पहुंच गए हो. ಮಕ್ಕಳೇ, ನೀವು ಈ ಮಧುಬನದ ಶೃಂಗಾರ ಆಗಿದ್ದೀರಾ. ಮಧುಬನ ಶೃಂಗಾರ ಮಧುಬನದಲ್ಲಿ ಬಂದ್ಬಿಟ್ಟಿದೆ. ಭಲ್ ಮನಾವು ಗಾವೋ ನಾಚೋ ಲೇಕಿನ್ ಅವ್ಯಕ್ತ ರೂಪೇ ರಹೋ. ಏನು ಮಾಡ್ರು, ಏನಾದರೂ ಮಾಡಿ, ಸ್ಥಿತಿ ಏನಿರಬೇಕು, ಅವ್ಯಕ್ತ ರೂಪ ಸ್ಥಿತಿ. ನ್ಯಾರೆ और ಪ್ಯಾರೆ ರೂಪ ಮೇ. ಜೋ ದುನಿಯಾ ಕರ್ತಿ ಹೇ ವಹ ನ್ಯಾರಾಪನ್ ನಹಿ. ಹೊರಗಡೆ ಏನು ಮಾಡ್ತಾರೋ ಅದಕ್ಕೆ ನ್ಯಾರಾಪನ್ ಅಂತ ಹೇಳೋದಿಲ್ಲ. खेलो खाओ हंसो नाचो लेकिन न्यारे और प्यारे रहो. ಆಡಿ ತಿನ್ನಿ ನಗಿ ಡ್ಯಾನ್ಸ್ ಮಾಡಿ, ಆದರೆ ನ್ಯಾರ ಮತ್ತು ಪ್ಯಾರ ಆಗಬೇಕು. ಬಾಪ್ दादा सभी सेवा केंद्रों के देश विदेश के अभी सभी बच्चों को, ಬಾಬಾ ಹೇಳ್ತಾರೆ, ಬಾಪ್ दादा ಎಲ್ಲ ಸೇವಾ ಕೇಂದ್ರ ಮತ್ತು ದೇಶ ವಿದೇಶಗಳಲ್ಲಿ ಕಭಿ ಬಚ್ಚೋಂಕೋ ಸಭಿ ಬಚ್ಚೋಂಕೋ ಎಲ್ಲ ಮಕ್ಕಳನ್ನು अपने गले के विजयी माला दीप माला को देखते हुए हर्षित हो रहे हैं और हर एक विजयी जगे हुए दीपक को संगम युग और नई दुनिया के सर्व जन्मों की मुबारक दे रहे हैं. ಬಾಬಾ ಏನು ಮಾಡ್ತಾರೆ, ಎಲ್ಲ ಮಕ್ಕಳನ್ನು ನೋಡಿ ಖುಷಿಯಾಗಿ ಸಂಗಮ ಯುಗದ ಹೊಸ ಜಗತ್ತಿನ ಹೊಸ ಜನ್ಮದ ಶುಭಾಶಯ ಹೇಳ್ತಾರೆ. ಸದಾ ಸಮೀಪ रहने वाले, ಸದಾ ಸಂಪನ್ನ रहने वाले, ಯಾವಾಗಲೂ ಸಮೀಪ ಇರುವಂಥವರು, ಸಂಪನ್ನ ಇರುವಂಥವರು, ಸಂಪೂರ್ಣ ಆಗಿರುವಂತಹ ತೀನೋ ವಿಶೇಷತಾओं से भरपूर बच्चों को त्रिमूर्ति संबंध से सदाकाल की मुबारक कहो. ಬಾಬಾ ಹೇಳ್ತಾರೆ, ಮೂರು ವಿಶೇಷತೆಗಳಿಂದ ಭರ್ಪೂರಾದಂತಹ ಮಕ್ಕಳಿಗೆ ತ್ರಿಮೂರ್ತಿ ಸಂಬಂಧದಿಂದ ಯಾವಾಗಲೂ ಶುಭಾಶಯ ಹೇಳ್ತಾರೆ. ಬಧಾಯಿ ಕಹೋ, ಗ್ರೀಟಿಂಗ್ಸ್ ಕಹೋ, ಸದಾ ಹೇ और सदा रहेगी, ಯಾವಾಗಲೂ ಇರ್ತೀರಾ. बाप दादा भी धनवान बच्चों को धन्य हो की मुबारक दे रहे हैं. ನಾವೆಲ್ಲ ಧನವಾನ್ ಮಕ್ಕಳಂತೆ, ನಾವು ಧನವಾನ್ ಮಕ್ಕಳಿಗೆ ಬಾಬಾ ಏನು ಮಾಡ್ತಾರೆ, ಧನ್ಯ ಅಂತ ಮುಬಾರಕ್ ಹೇಳ್ತಾರೆ. ಸದಾ ಮೀಠೆ ಹೇ ಮೀಠೆ ಬನಾನೆ ವಾಲೆ ಹೇ, ಯಾವಾಗಲೂ ಮೀಠಾ ಇರ್ತೀರಾ,
ಎಲ್ಲರನ್ನು ಮಧುರವನ್ನಾಗಿ ಮಾಡ್ತೀರಾ. मीठे बोल मीठी भावना से सबको मन और मुख मीठा करने वाले. ಬಾಬಾ ಹೇಳ್ತಾರೆ ಮಧುರ ಮಾತು ಮಧುರ ಭಾವನೆಯಿಂದ ಎಲ್ಲರ ಮನಸ್ಸು ಬಾಯಿಯನ್ನು ಮಧುರ ಮಾಡುವಂತಹ ಐಸೆ ಸದಾ ಮೀಠಾಭವ. ಬಾಬಾ ಇವತ್ತೇನು ವರದಾನ ಕೊಟ್ಟರು ಬಾಬಾ ನಮಗೆ? ಮೀಠಾಭವ. ಮಕ್ಕಳೇ ನೀವು ಭಾಳ ಮಧುರ ಇದ್ದೀರಾ. बाप दादा सभी बच्चों की जगमगाती हुई ज्योति देख रहे हैं. दूर होते भी अनेक बच्चों के जगमगाते हुए ज्योति समूह के रूप में बाप दादा के सामने अभी भी हैं. ಬಾಬಾ ಹೇಳ್ತಾರೆ ಬೆಳಗುವಂಥ ಮಕ್ಕಳನ್ನು ನೋಡಿ ಬಾಬಾ ಖುಷಿ ಆಗ್ತಾರೆ. ಇಲ್ಲೇ ಇರಲಿ ಎಲ್ಲೇ ಇರಲಿ ಬೇರೆ ಕಡೆ ಇದ್ರೂ ಕೂಡ ಬಾಬಾ ಅವರನ್ನು ನೋಡ್ತಾರೆ. ಬಾಪ್ ದಾದಾ ಕೆ ಸಾಮ್ನೆ ಇದ್ದಾರೆ. ಸಭಿ ಬಚ್ಚೋಂ ಕೆ ಮುಬಾರಕ್ ಕೆ ಸಂಕಲ್ಪ. ಎಲ್ಲ ಮಕ್ಕಳಿಗೆ ಮುಬಾರಕ್ ಅಂದರೆ ಬಧಾಯಿ, ಮುಬಾರಕ್ ಶುಭಾಶಯ ಸಂಕಲ್ಪ ಮಾತು ಪತ್ರ ಮತ್ತು कार्ड बाप दादा के सामने है. सभी देश विदेश के बच्चों की दीपमाला की मुबारक के रिटर्न में अक्षौणी बार बाप दादा मुबारक दे रहे हैं. ಬಾಬಾ ಹೇಳ್ತಾರೆ ಎಲ್ಲ ದೇಶ ವಿದೇಶ ಮಕ್ಕಳ ದೀಪಮಾಲೆ ಶುಭಾಶಯ ರಿಟರ್ನ್ ಆಗಿ ಬಾಬಾ ಏನು ಮಾಡ್ತಾರೆ? ಅಕ್ಷೌಣಿ ಬಾರ್ ಬಾಪ್ ದಾದಾ ಏನು ಮಾಡ್ತಿದ್ದಾರೆ? ಬಧಾಯಿ ಹೇಳ್ತಾರೆ, ಮುಬಾರಕ್ ಹೇಳ್ತಾರೆ, ಶುಭಾಶಯ ಹೇಳ್ತಾರೆ. ನಾಮ್ ನಹಿ ಲೇತೆ ಲೇಕಿನ್ ನಾಮ್ ಬಾಪ್ ದಾದಾಕ್ಕೆ ಸಾಮ್ನೆ ಹೇ. ಒಬ್ಬೊಬ್ಬರಿಗೆ ಹೇಳೋದಿಲ್ಲ, ಬಾಬಾ ಎದುರುಗಡೆ ಇದೆ ಹೆಸರು, ಎಲ್ಲರಿಗೂ ಹೇಳ್ತಾರೆ. ಹರೇಕೆ ನಾಮೋं की माला भी बाप दादा के गले में पिरोई हुई है. भिन्न भिन्न कार्ड्स वतन की दीवार में लगे हुए हैं, लेकिन दिल का आवाज़ दिलाराम तक पहुंच गया. ಆದರೆ ಹೃದಯದ ಮಾತು, ಹೃದಯದ ಸಂದೇಶ ಬಾಬಾಗೆ, ದಿಲಾರಾಮ್ ಶಿವಬಾಬಾಗೆ ಮುಟ್ಬಿಟ್ಟಿದೆ. ದೂರ್ ಸೋ ಸಮೀಪ್ ಬಚ್ಚೋ. ಎಷ್ಟು ದೂರ ಇದ್ದರೂ ನೀವು ಬಾಬಾಗೆ ಸಮೀಪ್ ಮಕ್ಕಳೇ. ಅವ್ರ ಸಮ್ಮುಖ ಆನೆ ವಾಲೆ ಬಚ್ಚೋ, ಎದುರುಗಡೆ ಇರುವಂಥ ಮಕ್ಕಳು. ದೋನೋಂಕೋ ಸ್ನೇಹ ಸಂಪನ್ನತಾ, ಇಬ್ರಿಗೂ ಸ್ನೇಹ ಸಂಪನ್ನತಾ ಮತ್ತು ಸಂಪೂರ್ಣತಾ ಭರಿ ಯಾದ್ ಪ್ಯಾರ್ ಔರ್ ನಮಸ್ತೆ.